ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ಚುನಾವಣೆಗೆ ಮುಂಚೆ ಘೋಷಣೆ ಮಾಡಿದಂಥ ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಮುಚ್ಚಲ್ಲ ಅಂತ ನಾವು ಹೇಳಿದ್ವಿ. ಇಲ್ಲಿವರೆಗೂ ನಮ್ಮ ಸರ್ಕಾರ 200 ಕೋಟಿ ರೂಪಾಯಿಯನ್ನು ಸಕ್ಕರೆ ಕಾರ್ಖಾನೆಗೆ ಕೊಟ್ಟಿದೆ. ಅದರ ಮುಂದುವರೆದವಾಗಿ ನಾವು ಹೊಸ ಕಾರ್ಖಾನೆ ಮಾಡಬೇಕು ಅಂತ ತಜ್ಞರೊಂದಿಗೆ ಚರ್ಚೆ ಮಾಡಿದ್ವಿ. ಈಗ NGTಯಲ್ಲಿ ಹೊಸ ಕಾರ್ಖಾನೆಗಳಿಗೆ ಯಾಕಂದರೆ ನಮ್ಮದೆಲ್ಲ ಕಾವೇರಿ ನೀರಾವರಿ ಪ್ರದೇಶ ಮತ್ತು ಕೃಷಿ ಆಧಾರಿತ ಪ್ರದೇಶ. ಆಗ ಪರಿಸರ ಮಾಲಿನ್ಯ ಮತ್ತು ಎಲ್ಲ ಏನು ಪರ್ಮಿಷನ್ಗಳೆಲ್ಲ ಈಸಿಯಾಗಿ ಸಿಕ್ಕಿದೆ. ಈಗ ಹೋದರೆ 108 ಹೊಸ ಕಾರ್ಖಾನೆ ಮಾಡೋಕ್ಕೆ ನಾವು ಎಲ್ಲಾದರೂ ಹೋದಾಗ 108 ಅಡ್ಡಿ ಆತಂಕಗಳು ಆಗ್ಬೋದು ಅಂತೇಳಿ ಹೊಸ ಕಾರ್ಖಾನೆ ಮಾಡೋದ್ರ ಬದಲು ಈ ಇರೋ ಕಾರ್ಖಾನೆಗೆ 5 TB ಹೊಸ ಬಾಯ್ಲರನ್ನು ಹಾಕಿದ್ರೆ ಸುಗಮವಾಗಿ ಕಾರ್ಖಾನೆ ನಡೆಯುತ್ತೆ ಅನ್ನೋದನ್ನು ತಜ್ಞರ ವರದಿಯ ಪ್ರಕಾರ ಈಗ 60 ಕೋಟಿ ರೂಪಾಯಿಯನ್ನು ಬಾಯ್ಲರ್ ಹೌಸ್ಗೆ ಬಿಡುಗಡೆ ಮಾಡಿದ್ವಿ. ಶೀಘ್ರದಲ್ಲೇ ಟೆಂಡರ್ ಕರೆದು ಹೊಸ ಬಾಯ್ಲರ್ ಹೌಸ್ ಹಾಕಿದ್ರೆ ರೈತರಿಗೆ ಭಾಳ ದಿನಗಳಿಂದ ಏನು ಸಮಸ್ಯೆ ಇತ್ತು, ಈಗ 2,000 ಪ್ರತಿದಿನ ಹರಿಯೋದನ್ನು 5,000 ಹಾಗೆ ಅಪ್ಗ್ರೇಡ್ ಆಗ್ತದೆ. ಅನುದಾನ. ಆಮೇಲೆ ಸಾಲ ಯಾವುದು ವಾಪಸ್ಸಂತೂ ಕೊಡಲ್ಲ. ಆಡಳಿತ ನಡೆಸೋರಿಗೆ ಸ್ವಲ್ಪ ಬಿಗಿ ಇರಲಿ ಅಂತೇಳಿ ನಾವು ಇದನ್ನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅವರು ಯಥೇಚ್ಛವಾಗಿ ಯಾವುದಕ್ಕೆ ಖರ್ಚು ಮಾಡಬಾರ್ದು, ಶುಗರ್ ಕಾರ್ಖಾನೆ ನಡೀಲಿ ಅಂತ. ಸಾಲ ಯಾವತ್ತು ವಾಪಸ್ ಕೊಡ್ತಾರೆ? ಮತ್ತೆ ತಿರ್ಗಾ ಮನ್ನಾ ಆಗುತ್ತೆ. ಈಗ 53 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಇತ್ತು, ಮನ್ನಾ ಆಯಿತು. ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ರೈತರಿಗೆ ಅನುಕೂಲ ಆಗಲಿ ಅಂತ ಅದನ್ನು ನಾವೇನು ಲಾಭದಲ್ಲಿ ಮಾಡಬೇಕು ಅಂತ ಏನು ನಾವು ಬಯಸಿಲ್ಲ. ಅದೊಂದು ಈಗ BMTC ಬಸ್ಸು ಯಾವತ್ತೂ ಲಾಭದಲ್ಲೇ ಇರಲ್ಲ, ಅದೊಂದು ಸೇವೆ ಥರ ನಾವು ಅಂದ್ಕೊಂಡಿರೋದು. ಅದೇ ಥರ ಈ ಕಾರ್ಖಾನೆನೂ ನಾವು ಸೇವೆ ಅಂದ್ಕೊಂಡಿದ್ದೀವಿ. ಬಟ್ ಒಂದು ಕಾರ್ಖಾನೆಯನ್ನು ಲಾಭದಾಯಕವಾಗಿ ತರಬೇಕು ಅನ್ನೋ ಬಿಗಿ ಆಡಳಿತ ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕೆ ಸಾಲ ಅಂತ ಕೊಟ್ಟಿರ್ತೀವಿ. ಸಾಲ ಅಂತೂ ಈಗ ಕೊಡ್ತಾರ ಸಾಲನ ವಾಪಸ್ಸು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ವಾಪಸ್ ಬರುತ್ತೆ ಅನ್ನೋ ಬಯಸೋದು ಇಲ್ಲ. ಇದನ್ನು ಅನುದಾನವನ್ನು ಕೊಟ್ಟಿದ್ದೀವಿ. ಇದಕ್ಕೂ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳು ಹೇಳ್ತೀನಿ. ಅಲ್ಲ, ಮುಗಿಸ್ಬಿಡ್ತೀನಿ ಇದನ್ನು. ಇದು ಇಷ್ಟು ಅದ್ರ ಜೊತೆಗೆ 33 ಕೋಟಿಯಲ್ಲಿ ಕಾರ್ಮಿಕ ಇಲಾಖೆಯಿಂದ ನಮ್ಮ ಕ್ಷೇತ್ರಕ್ಕೆ ಹೊಸ ಕಾರ್ಮಿಕರ ವಸತಿ ಶಾಲೆ ಒಂದು ಸ್ಯಾಂಕ್ಷನ್ ಆಗಿದೆ. ಬಜೆಟ್ನಲ್ಲೇ ಘೋಷಣೆ ಆಗಿದೆ. 33 ಕೋಟಿ ಒಂದು ವಸತಿ ಶಾಲೆಗೆ, ಒಂದು ಶಾಲೆಗೆ 33 ಕೋಟಿ ವಸತಿ ಶಾಲೆಗೆ 33 ಕೋಟಿ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ 35 ಕೋಟಿಯಲ್ಲಿ ಅಲ್ಪಸಂಖ್ಯಾತರ ಅಬ್ದುಲ್ ಕಲಾಂ ಆಜಾದ್ ಶಾಲೆ ಕೂಡ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಜಾಗನ ನಾವು 5 ಎಕರೆಗೆ ಕೇಳಿದ್ರೆ 2.5 ಎಕರೆ ಇದೆ. ಇನ್ನು 4 ಎಕರೆದು DC ಹತ್ರ ಒಂದು ಸ್ವಲ್ಪ ಪೇಪರ್ ವರ್ಕ್ ಆಗಬೇಕು. ನಮ್ಮ B ಹೊಸೂರು ಹತ್ರ ಕೊಟ್ಟಿದ್ದೀವಿ ಅದಕ್ಕೆ ಜಾಗ. ಅದು ಕಾರ್ಮಿಕರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ. ಅಬ್ದುಲ್ ಕಲಾಂ ಆಜಾದ್ ಶಾಲೆ ಒಂದು ಅಲ್ಪಸಂಖ್ಯಾತರ ನಿಗಮದ ಅಡಿಯಲ್ಲಿ ಇಲಾಖೆಯಿಂದ ಅದೊಂದು ಸ್ಯಾಂಕ್ಷನ್ ಆಗಿದೆ. ಅದಕ್ಕೊಂದು 35 ಕೋಟಿ. B ಹೊಸೂರಲ್ಲಿ ಅವ್ರಿಗೆ 5 ಎಕರೆ ಬೇಕಂತ ಈಗ 2.5 ಎಕರೆನ ಆಲ್ರೆಡಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಇನ್ನು 2.5 ಎಕರೆ ಒಂದು ಸಣ್ಣ ಪೇಪರ್ ವರ್ಕ್ ಆಗಬೇಕು. DC ಅವರ ಟೇಬಲ್ ಮೇಲಿದೆ. ಅದು ಇನ್ನೊಂದು 2-3 ದಿನದಲ್ಲಿ ಕ್ಲಿಯರ್ ಆದರೆ 5 ಎಕರೆ ಅವ್ರಿಗೂ B ಹೊಸೂರಲ್ಲಿ ಕೊಡ್ತಾಯಿದ್ದೀವಿ. ಒಟ್ಟು B ಹೊಸೂರನ್ನು ಆರೋಗ್ಯ ಮತ್ತು ಶಿಕ್ಷಣದ ಹಬ್ಬಾಗಿ ನಾವು ಅದನ್ನು ಪರಿವರ್ತಿಸಿದ್ದೀವಿ. ಅಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಇದೆ. ಈಗ ಮಕ್ಕಳ ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ಬರ್ತಾಯಿದೆ. 6 ಕೋಟಿ ಅದಕ್ಕೂ ಬಿಡುಗಡೆ ಮಾಡಿ ಈಗ ಕೊನೆಯ ಹಂತದ ಕಾಮಗಾರಿ ನಡೀತಾ ಇದೆ. ರಸ್ತೆ ಆರ್ಚು ಅದು ಕೊನೆಯ ಹಂತದ ನಡೀತದೆ. ಇನ್ನೊಂದು 2-3 ತಿಂಗಳಲ್ಲಿ ಇಲ್ಲ, ಒಂದು ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳೊಳಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಇದಿಷ್ಟು ಬಜೆಟ್ನಲ್ಲಿ ನಮಗೆ ಸಿಕ್ಕಿರುವಂಥ ಅನುದಾನ. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಅದಕ್ಕೋಸ್ಕರ ತಮ್ಮನ್ನೆಲ್ಲ ಇವತ್ತು ಕರೆದು ಹೌದು, ಅದಕ್ಕೆ ತನಿಖೆ ಕೊಲ್ಲಾಪುರದ ಒಂದು ಟೀಮು, ಯಾರು ನಿಮ್ಮ ಸಾಮಾಜಿಕ ಹೋರಾಟಗಾರರು ರೈತರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಒಂದು ಸಮಿತಿಯನ್ನು ರಚಿಸಿದೆ. ಅದು ಆಲ್ರೆಡಿ ಈಗ ತನಿಖೆ ನಡೀತಾ ಇದೆ. ಅವರು ಮೊದಲನೇ ವರ್ಷ ನಡೆದಾಗ 2.5 ಲಕ್ಷ, ಆಮೇಲೆ 2 ಲಕ್ಷ, ಆಮೇಲೆ 1.24 ಲಕ್ಷ ತನಕ ಇದೆ. ಇಲ್ಲೇ ಗೊತ್ತಾಗುತ್ತೆ ಕಾರ್ಖಾನೆ ಯಾವ ರೀತಿ ನಡೀತಾ ಇದೆ. ಅಲ್ಲ, ಇದೆಲ್ಲವನ್ನು ತನಿಖೆ ಆಗಬೇಕು ಅಂತಲೇ ಒಂದು ತನಿಖೆ ಸಮಿತಿಯನ್ನು ನೇಮಕ ಮಾಡಿರೋದು. ಅದು ಸರ್ಕಾರಕ್ಕೆ ವರದಿ ಕೊಡಲಿ. ಆಗ ಯಾರ್ದು ತಪ್ಪಿದೆ ಅವ್ರ ಮೇಲೆ ಮುಲಾಜಿಯಿಂದ ಕ್ರಮ ಕೈಗೊಳ್ತೀವಿ.
ಆಯ್ತು, ಅದು ನಮ್ಗೆ ಯಾರು ನಮ್ಮ ಹತ್ರ ಅದೇ ಚರ್ಚೆ ಆಗಿಲ್ಲ. ಒಂದು ನಿಮಿಷ, ನಾನೊಬ್ಬ ಶಾಸಕ, ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಯಾವುದು ಶುಗರ್ ಫ್ಯಾಕ್ಟ್ರಿ ಇಂಡಿಪೆಂಡೆಂಟ್ ಬಾಡಿ, ಅದಕ್ಕೊಂದು MD ಇದ್ದಾರೆ, ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ. ನಾನು ಸರ್ಕಾರದ ಜೊತೆ ಸೇತುವೆಯಾಗಿ ನನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಅದನ್ನು ಮಾನಿಟರ್ ಮಾಡೋದು ನನ್ನ ಜವಾಬ್ದಾರಿ. ಆದರೆ ಡೇ ಟು ಡೇ ನಡೆಸೋದು ಅಧ್ಯಕ್ಷರು ಮತ್ತು MD. ಅದನ್ನು ನಾವು ಟೈಟ್ ಮಾಡ್ತಾ ಇರ್ತೀವಿ ಆವಾಗ ರೈತರಿಗೆ ಅನಾನುಕೂಲ ಆದಾಗ ಅಂತ. ಆದರೆ ಡೇ ಟು ಡೇ ನಾನು ಅದರಲ್ಲಿ ಇಂಟರ್ಫಿರೆನ್ಸ್ ಆಗೋಕ್ಕಾಗಲ್ಲ. ಅಲ್ಲ, ಈಗ ಸಮಿತಿ ಮಾಡಿದ್ದೀವಲ್ಲ, ಬಂದಿದ್ದಾರಲ್ಲ ಕೊಲ್ಲಾಪುರ, ಮೊನ್ನೆಯಿಂದ ನಡೀತಾರೆ. ಒಂದಿನ ಬಂದು ಮಾಡ್ಕೊಂಡು ಹೋಗಿದ್ದಾರೆ, 15 ದಿನದಲ್ಲಿ ವರದಿ ಕೊಡಬೇಕು ಅಂತ ಆಗಿರೋದು. ಈಗಾಗಲೇ 1.5 ತಿಂಗಳಾಯಿತು. ಸರ್ಕಾರಕ್ಕೆ ಪತ್ರ ಬರೀತೀನಿ, ನಿಮ್ಮೆಲ್ಲರ ಸಲಹೆ ಮೇರೆಗೆ ಅಲ್ಲೇನೋ ಆ ಥರ ಅವ್ಯವಹಾರ ಆಗಿರೋ ತನಿಖೆ ಮಾಡಿ ಅಂತ ಇನ್ನೊಂದು ಮೂರು ಶಾಸಕರು ಬರ್ತೀರಿ, ಇನ್ಕ್ಲೂಡಿಂಗ್ ಸಚಿವರಾದರೆ 4 ಜನ ಬರ್ತೀರಿ. ಬಟ್ ಒಂದು ಕಾರ್ಖಾನೆ ಸುಸ್ಥಿತಿ ನಡೆಯುವಂಥ ರೀತಿಯಲ್ಲಿ ತರಕಾಯ್ತಾ ಇಲ್ಲ. ಅದಕ್ಕೆ ಈಗ ಬಾಯ್ಲರ್, ಈಗ ಮಾತೆತ್ತದೆ ಮಿಷನರಿ ಸರಿಯಿಲ್ಲ ಅಂತ ಇದ್ರು, ಈಗ ಬಾಯ್ಲರ್ ಹೌಸ್ ಹಾಕ್ತೀವಿ. ಬಾಯ್ಲರ್ ಹೌಸ್ ಆದಮೇಲೆ ತಿರ್ಗಾ ಈ ಥರ ಕಥೆ ಹೇಳ್ಬಾರ್ದು ಅನ್ನೋದಕ್ಕೆ ಬಾಯ್ಲರ್ ಹೌಸ್ ಕೊಟ್ಟಿದ್ದೀವಿ.